ಈ ಧರ್ಮಸ್ಥಳದ ಶವ ಹೂತಿತ ಆರೋಪದ ಪ್ರಕರಣ ಏನಿದೆ, ಇದರ ಮಧ್ಯೆ ಈ ಅನನ್ಯ ಭಟ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆ ಪ್ರಕರಣದ ಬೆನ್ನತ್ತಿ ಹೊರಟಾಗ ಕೆಲವೊಂದಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿವೆ. ಅನನ್ಯ ಭಟ್ ಕೇಸ್ಗೂ ಶಿವಮೊಗ್ಗ ಜಿಲ್ಲೆಗೂ ಲಿಂಕ್. ಪ್ರಭಾಕರ್ ಭಟ್, ಸುಜಾತಾ ಭಟ್ಗೆ ಮಕ್ಕಳೇ ಇರಲಿಲ್ಲ. ಧರ್ಮಸ್ಥಳ ಪ್ರಕರಣದ ಎಸ್ಐಟಿ ತನಿಖೆ ತೀವ್ರಗೊಂಡಿದೆ. ಒಂದೆಡೆ ಬುರುಡೆಗಳ ಉತ್ಖನನ ಕಾರ್ಯ ನಡೀತಾ ಇದ್ರೆ, ಮತ್ತೊಂದು ಕಡೆ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಬಹುದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸುಜಾತಾ ಭಟ್ ಮಾಡಿದ ಆರೋಪ, ದೂರಿಗೆ ಸಂಬಂಧಪಟ್ಟಂತೆ ಅನನ್ಯ ಫೋಟೋ ಎಲ್ಲಿ ಅನ್ನೋ ಪ್ರಶ್ನೆ ಎದ್ದಿತ್ತು. ಇದೀಗ ತಾಯಿ ಸುಜಾತಾ ಭಟ್ ಕಾಣಿಯಾಗಿರುವಂತಹ ತನ್ನ ಮಗಳ ಫೋಟೋ ಬಹಿರಂಗಪಡಿಸಿದ್ದಾರೆ. ಆದರೆ ಸುಜಾತಾ ಭಟ್ಗೆ ಮಗಳೇ ಇರಲಿಲ್ಲ ಅನ್ನೋದು ಗೊತ್ತಾಗಿದೆ. ರಿಪ್ಪನ್ಪೇಟೆಯ ವ್ಯಕ್ತಿ ಜೊತೆಗೆ ವಾಸವಿದ್ದ ಸುಜಾತಾ 1999ರಲ್ಲಿ ಪ್ರಭಾಕರ ಬಾಳಿಗ ಅವ್ರ ಜೊತೆ ಬಂದಂತ ಸುಜಾತಾ ಭಟ್ ಅವರು 2007-8ರಲ್ಲಿ ಇವ್ರನ್ನ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಇವರು ತೀವ್ರ ಮದ್ಯವ್ಯಸನಿ ಆಗಿರ್ತಾರೆ. ಯಾರು ಪ್ರಭಾಕರ್ ಬಾಳಿಗ ತೀವ್ರ ಮದ್ಯವ್ಯಸನಿ ಆಗಿರ್ತಾರೆ. ಇವ್ರನ್ನ ಬಿಟ್ಟು ಅವರು ಹೊರಗಡೆ ಹೋಗ್ತಾರೆ. ಅವ್ರು ಆ ನಂತರದಲ್ಲಿ ಬೆಂಗಳೂರು ಕಡೆ ವಾಸ ಆಗಿದ್ದಾರೆ ಅಂತ ಹೇಳಿ ಸ್ಥಳೀಯರ ಅಭಿಪ್ರಾಯವಾಗಿದೆ. ಅವ್ರು ಹೋಗಿ ಸುಜಾತಾ ಭಟ್ ಮದುವೆಗೆ ಪುರಾವೆಗಳೇ ಇಲ್ಲ. ಅವ್ರು ಹೋಗಿ 1.5 ವರ್ಷಕ್ಕೆ ಪ್ರಭಾಕರ್ ಭಟ್ ಅವರು ತೀರೋಗ್ತಾರೆ. ತೀರೋದ್ಮೇಲೆ ಈ ಮನೆ ಏನಿದೆ, ಅವ್ರ ಮೊದಲನೇ ಹೆಂಡತಿಯ ಮಗಳು ಬಂದ್ಬಿಟ್ಟು ಈ ಮನೆಯನ್ನ ಅವ್ರ ವಶಕ್ಕೆ ಪಡ್ಕೊಳ್ತಾರೆ. ಯಾಕಂದ್ರೆ ಸುಜಾತಾ ಭಟ್ ಮದುವೆ ಆಗಿರೋದಕ್ಕೆ, ಪ್ರಭಾಕರ್ ಬಾಳಿಗ ಅವ್ರನ್ನ ಮದುವೆ ಆಗಿರೋದಕ್ಕೆ ಯಾವುದೇ ರೀತಿಯಾದಂತಹ ಕಾನೂನು ಪತ್ರಗಳು ಇಲ್ಲದೆ ಇರೋದ್ರಿಂದ ಅವ್ರ ಮೊದಲನೇ ಮಗಳಿಗೆ ಈ ಆಸ್ತಿ ಅವ್ರಿಗೆ ಸಿಗತ್ತೆ. ಸುಜಾತಾ ಭಟ್ಗೆ ಮಗಳು ಇರಲೇ ಇಲ್ಲ. 1999ರಲ್ಲಿ ಪ್ರಭಾಕರ ಬಾಳಿಗ ಅವ್ರ ಜೊತೆ ಬಂದಂತ ಸುಜಾತಾ ಭಟ್ ಅವರು 2007-8ರಲ್ಲಿ ಇವ್ರನ್ನ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಇವರು ತೀವ್ರ ಮದ್ಯವ್ಯಸನಿ ಆಗಿರ್ತಾರೆ. ಯಾರು ಪ್ರಭಾಕರ್ ಬಾಳಿಗ ತೀವ್ರ ಮದ್ಯವ್ಯಸನಿ ಆಗಿರ್ತಾರೆ. ಇವ್ರನ್ನ ಬಿಟ್ಟು ಅವರು ಹೊರಗಡೆ ಹೋಗ್ತಾರೆ. ಅವ್ರು ಆ ನಂತರದಲ್ಲಿ ಬೆಂಗಳೂರು ಕಡೆ ವಾಸ ಆಗಿದ್ದಾರೆ ಅಂತ ಹೇಳಿ ಸ್ಥಳೀಯರ ಅಭಿಪ್ರಾಯವಾಗಿದೆ. ಅವ್ರು ಹೋಗಿ 1.5 ವರ್ಷಕ್ಕೆ ಪ್ರಭಾಕರ್ ಭಟ್ ಅವರು ತೀರೋಗ್ತಾರೆ. ತೀರೋದ್ಮೇಲೆ ಈ ಮನೆ ಏನಿದೆ, ಅವ್ರ ಮೊದಲನೇ ಮಕ್ಕಳಾಗಿರೋಂಥದ್ದು ಯಾವುದೂ ಸುದ್ದಿಗಳಿಲ್ಲ. ಇವ್ರೀಗ ಮಗಳು ಕಾಣಾಗಿದ್ದಾಳೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಸುದ್ದಿ. ಬಾಕಿದ್ದೆಲ್ಲ ಮಂಜುನಾಥ ಸ್ವಾಮಿಗೆ ಗೊತ್ತಿರಬೇಕು. ನಮಗೆ ಗೊತ್ತಿರೋ ಪ್ರಕಾರ ಇಷ್ಟೊಂದು ಹೇಳ್ತೀವಿ. ಅವರು 99ರಲ್ಲಿ ಬಂದು ಪ್ರಭಾಕರ್ ಜೊತೆ ವಾಸ ಇದ್ರು. ಅವ್ರು ಹೇಳೋದು 2003ರಲ್ಲಿ ಮಗಳು MBBS ಓದ್ತಾ ಇದ್ಲು ಮಣಿಪಾಲಲ್ಲಿ. ಆ ಟೈಮಲ್ಲಿ ಸ್ನೇಹಿತರ ಜೊತೆ ಧರ್ಮಸ್ಥಳಕ್ಕೆ ಹೋದಾಗ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಆರೋಪ ಮಾಡಿದ್ದಾರೆ. ಈಗ ಆ ಟೈಮಲ್ಲಿ 2003ರಲ್ಲಿ ಅವ್ರು ರಿಪ್ಪನ್ಪೇಟೆ ವಾಸ ಇದ್ರಲ್ವಾ, ನಿಮ್ ಸಂಘ ಸಂಸ್ಥೆಯಲ್ಲಿ ನಿಮಗೆ ಸಿಗ್ತಾ ಇದ್ರು. ಅವರು ಸಿಗ್ದವಾಗ ಯಾವಾಗಲಾದ್ರೂ ನಮ್ಮ ಮಗಳು ಮಿಸ್ಸಿಂಗ್ ಅಂತ ಏನಾದ್ರು ಹೇಳಿದ್ರೆ? ಇಲ್ಲ, ಯಾವುದೇ ರೀತಿಯಲ್ಲಿ ಅವರಿಗೆ ಮಕ್ಕಳು ನಾವು ನೋಡೇ ಇಲ್ಲ. ಪ್ರಭಾಕರ್ ಬಾಳಿಗ ಸುಜಾತಾ ಭಟ್ಗೆ ಮಕ್ಕಳೇ ಇರಲಿಲ್ಲ ಅಂತ ರಿಪ್ಪನ್ಪೇಟೆಯ ಜನರು ಹೇಳ್ತಿದ್ದಾರೆ. ಹಾಗಾದ್ರೆ ಅನನ್ಯ ಭಟ್ ಯಾರು ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಈ ಧರ್ಮಸ್ಥಳದ ಶವ ಹೂತಿತ ಆರೋಪದ ಪ್ರಕರಣ ಏನಿದೆ, ಇದರ ಮಧ್ಯೆ ಈ ಅನನ್ಯ ಭಟ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆ ಪ್ರಕರಣದ ಬೆನ್ನತ್ತಿ ಹೊರಟಾಗ ಕೆಲವೊಂದಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿವೆ. ಅನನ್ಯ ಭಟ್ ಕೇಸ್ಗೂ ಶಿವಮೊಗ್ಗ ಜಿಲ್ಲೆಗೂ ಲಿಂಕ್. ಪ್ರಭಾಕರ್ ಭಟ್, ಸುಜಾತಾ ಭಟ್ಗೆ ಮಕ್ಕಳೇ ಇರಲಿಲ್ಲ. ಧರ್ಮಸ್ಥಳ ಪ್ರಕರಣದ ಎಸ್ಐಟಿ ತನಿಖೆ ತೀವ್ರಗೊಂಡಿದೆ. ಒಂದೆಡೆ ಬುರುಡೆಗಳ ಉತ್ಖನನ ಕಾರ್ಯ ನಡೀತಾ ಇದ್ರೆ, ಮತ್ತೊಂದು ಕಡೆ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಬಹುದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸುಜಾತಾ ಭಟ್ ಮಾಡಿದ ಆರೋಪ, ದೂರಿಗೆ ಸಂಬಂಧಪಟ್ಟಂತೆ ಅನನ್ಯ ಫೋಟೋ ಎಲ್ಲಿ ಅನ್ನೋ ಪ್ರಶ್ನೆ ಎದ್ದಿತ್ತು. ಇದೀಗ ತಾಯಿ ಸುಜಾತಾ ಭಟ್ ಕಾಣಿಯಾಗಿರುವಂತಹ ತನ್ನ ಮಗಳ ಫೋಟೋ ಬಹಿರಂಗಪಡಿಸಿದ್ದಾರೆ. ಆದರೆ ಸುಜಾತಾ ಭಟ್ಗೆ ಮಗಳೇ ಇರಲಿಲ್ಲ ಅನ್ನೋದು ಗೊತ್ತಾಗಿದೆ. ರಿಪ್ಪನ್ಪೇಟೆಯ ವ್ಯಕ್ತಿ ಜೊತೆಗೆ ವಾಸವಿದ್ದ ಸುಜಾತಾ 1999ರಲ್ಲಿ ಪ್ರಭಾಕರ ಬಾಳಿಗ ಅವ್ರ ಜೊತೆ ಬಂದಂತ ಸುಜಾತಾ ಭಟ್ ಅವರು 2007-8ರಲ್ಲಿ ಇವ್ರನ್ನ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಇವರು ತೀವ್ರ ಮದ್ಯವ್ಯಸನಿ ಆಗಿರ್ತಾರೆ. ಯಾರು ಪ್ರಭಾಕರ್ ಬಾಳಿಗ ತೀವ್ರ ಮದ್ಯವ್ಯಸನಿ ಆಗಿರ್ತಾರೆ. ಇವ್ರನ್ನ ಬಿಟ್ಟು ಅವರು ಹೊರಗಡೆ ಹೋಗ್ತಾರೆ. ಅವ್ರು ಆ ನಂತರದಲ್ಲಿ ಬೆಂಗಳೂರು ಕಡೆ ವಾಸ ಆಗಿದ್ದಾರೆ ಅಂತ ಹೇಳಿ ಸ್ಥಳೀಯರ ಅಭಿಪ್ರಾಯವಾಗಿದೆ. ಅವ್ರು ಹೋಗಿ ಸುಜಾತಾ ಭಟ್ ಮದುವೆಗೆ ಪುರಾವೆಗಳೇ ಇಲ್ಲ. ಅವ್ರು ಹೋಗಿ 1.5 ವರ್ಷಕ್ಕೆ ಪ್ರಭಾಕರ್ ಭಟ್ ಅವರು ತೀರೋಗ್ತಾರೆ.
ತೀರೋದ್ಮೇಲೆ ಈ ಮನೆ ಏನಿದೆ ಅವ್ರ ಮೊದಲನೇ ಹೆಂಡತಿಯ ಮಗಳು ಬಂದ್ಬಿಟ್ಟು ಈ ಮನೆಯನ್ನ ಅವ್ರ ವಶಕ್ಕೆ ಪಡ್ಕೊಳ್ತಾರೆ. ಯಾಕಂದ್ರೆ ಸುಜಾತ ಭಟ್ ಮದುವೆ ಆಗಿರೋದಕ್ಕೆ, ಪ್ರಭಾಕರ್ ಬಾಳಿಗ ಅವ್ರನ್ನ ಮದುವೆ ಆಗಿರೋದಕ್ಕೆ ಯಾವುದೇ ರೀತಿಯಾದಂತಹ ಕಾನೂನು ಪತ್ರಗಳು ಇಲ್ಲದೆ ಇರೋದ್ರಿಂದ ಅವ್ರ ಮೊದಲನೇ ಮಗಳಿಗೆ ಈ ಆಸ್ತಿ ಅವ್ರಿಗೆ ಸಿಗತ್ತೆ. ಸುಜಾತ ಭಟ್ಗೆ ಮಗಳು ಇರಲೇ ಇಲ್ಲ. 1999ರಲ್ಲಿ ಪ್ರಭಾಕರ ಬಾಳಿಗ ಅವ್ರ ಜೊತೆ ಬಂದಂತ ಸುಜಾತ ಭಟ್ ಅವರು 2007-8ರಲ್ಲಿ ಇವ್ರನ್ನ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಇವರು ತೀವ್ರ ಮದ್ಯವ್ಯಸನಿ ಆಗಿರ್ತಾರೆ. ಯಾರು ಪ್ರಭಾಕರ್ ಬಾಳಿಗ ಅನ್ನೋರು ತೀವ್ರ ಮದ್ಯವ್ಯಸನಿ ಆಗಿರ್ತಾರೆ. ಇವ್ರನ್ನ ಬಿಟ್ಟು ಅವರು ಹೊರಗಡೆ ಹೋಗ್ತಾರೆ. ಅವ್ರು ಆ ನಂತರದಲ್ಲಿ ಬೆಂಗಳೂರು ಕಡೆ ವಾಸ ಆಗಿದ್ದಾರೆ ಅಂತ ಹೇಳಿ ಸ್ಥಳೀಯರ ಅಭಿಪ್ರಾಯವಾಗಿದೆ. ಅವ್ರು ಹೋಗಿ 1.5 ವರ್ಷಕ್ಕೆ ಪ್ರಭಾಕರ್ ಭಟ್ ಅವರು ತೀರೋದ್ಮೇಲೆ ಈ ಮನೆ ಏನಿದೆ ಅವ್ರ ಮೊದಲನೇ ಮಕ್ಕಳಾಗಿರೋಂಥದ್ದು ಯಾವುದೂ ಸುದ್ದಿಗಳಿಲ್ಲ. ಇವ್ರೀಗ ಮಗಳು ಕಾಣಾಗಿದ್ದಾಳೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಸುದ್ದಿ. ಬಾಕಿದ್ದೆಲ್ಲ ಮಂಜುನಾಥ ಸ್ವಾಮಿಗೆ ಗೊತ್ತಿರಬೇಕು. ನಮಗ್ ಗೊತ್ತಿರೋ ಪ್ರಕಾರ ಇಷ್ಟೊಂದು ಹೇಳ್ತೀವಿ. ಅವರು 99ರಲ್ಲಿ ಬಂದು ಪ್ರಭಾಕರ್ ಜೊತೆ ವಾಸ ಇದ್ರು. ಅವ್ರು ಹೇಳೋದು 2003ರಲ್ಲಿ ಮಗಳು MBBS ಓದ್ತಾ ಇದ್ಲು ಮಣಿಪಾಲಲ್ಲಿ. ಆ ಟೈಮಲ್ಲಿ ಸ್ನೇಹಿತರ ಜೊತೆ ಧರ್ಮಸ್ಥಳಕ್ಕೆ ಹೋದಾಗ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಆರೋಪ ಮಾಡಿದ್ದಾರೆ. ಈಗ ಆ ಟೈಮಲ್ಲಿ 2003ರಲ್ಲಿ ಅವ್ರು ರಿಪನ್ಪೇಟೆ ವಾಸ ಇದ್ರಲ್ವಾ, ನಿಮ್ ಸಂಘ ಸಂಸ್ಥೆಲ್ಲ ನಿಮಗೆ ಸಿಗ್ತಾ ಇದ್ರು. ಅವರು ಸಿಗ್ದವಾಗ ಯಾವಾಗಲಾದ್ರೂ ನಮ್ಮ ಮಗಳು ಮಿಸ್ಸಿಂಗ್ ಅಂತ ಏನಾದ್ರು ಹೇಳಿದ್ರೆ? ಇಲ್ಲ, ಯಾವುದೇ ರೀತಿಯಲ್ಲೂ ಅವರಿಗೆ ಮಕ್ಕಳು ನಾವು ನೋಡೇ ಇಲ್ಲ. ಪ್ರಭಾಕರ್ ಬಾಳಿಗ ಸುಜಾತ ಭಟ್ಗೆ ಮಕ್ಕಳೇ ಇರಲಿಲ್ಲ ಅಂತ ರಿಪ್ಪನ್ಪೇಟೆಯ ಜನರು ಹೇಳ್ತಿದ್ದಾರೆ. ಹಾಗಾದ್ರೆ ಅನನ್ಯ ಭಟ್ ಯಾರು ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಈ ಧರ್ಮಸ್ಥಳದ ಶವಾಹುತಿತ ಆರೋಪದ ಪ್ರಕರಣ ಏನಿದೆ, ಇದ್ರ ಮಧ್ಯೆ ಈ ಅನನ್ಯ ಭಟ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆ ಪ್ರಕರಣದ ಬೆನ್ನತ್ತಿ ಹೊರಟಾಗ ಕೆಲವೊಂದಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿವೆ. ಅನನ್ಯ ಭಟ್ ಕೇಸ್ಗೂ ಶಿವಮೊಗ್ಗ ಜಿಲ್ಲೆಗೂ ಲಿಂಕ್. ಪ್ರಭಾಕರ್ ಭಟ್, ಸುಜಾತ ಭಟ್ಗೆ ಮಕ್ಕಳೇ ಇರಲಿಲ್ಲ. ಧರ್ಮಸ್ಥಳ ಪ್ರಕರಣದ ಎಸ್ಐಟಿ ತನಿಖೆ ತೀವ್ರಗೊಂಡಿದೆ. ಒಂದೆಡೆ ಬುರುಡೆಗಳ ಉತ್ಖನನ ಕಾರ್ಯ ನಡೀತಾ ಇದ್ರೆ, ಮತ್ತೊಂದು ಕಡೆ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಬಹುದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸುಜಾತ ಭಟ್ ಮಾಡಿದ ಆರೋಪ, ದೂರಿಗೆ ಸಂಬಂಧಪಟ್ಟಂತೆ ಅನನ್ಯ ಫೋಟೋ ಎಲ್ಲಿ ಅನ್ನೋ ಪ್ರಶ್ನೆ ಎದ್ದಿತ್ತು. ಇದೀಗ ತಾಯಿ ಸುಜಾತ ಭಟ್ ಕಾಣಿಯಾಗಿರುವಂತಹ ತನ್ನ ಮಗಳ ಫೋಟೋ ಬಹಿರಂಗಪಡಿಸಿದ್ದಾರೆ. ಆದ್ರೆ ಸುಜಾತ ಭಟ್ಗೆ ಮಗಳೇ ಇರಲಿಲ್ಲ ಅನ್ನೋದು ಗೊತ್ತಾಗಿದೆ. ರಿಪ್ಪನ್ಪೇಟೆಯ ವ್ಯಕ್ತಿ ಜೊತೆಗೆ ವಾಸವಿದ್ದ ಸುಜಾತ 1999ರಲ್ಲಿ ಪ್ರಭಾಕರ ಬಾಳಿಗ ಅವ್ರ ಜೊತೆ ಬಂದಂತ ಸುಜಾತ ಭಟ್ ಅವರು 2007-8ರಲ್ಲಿ ಇವ್ರನ್ನ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಇವರು ತೀವ್ರ ಮದ್ಯವ್ಯಸನಿ ಆಗಿರ್ತಾರೆ. ಯಾರು ಪ್ರಭಾಕರ್ ಬಾಳಿಗ ಅನ್ನೋರು ತೀವ್ರ ಮದ್ಯವ್ಯಸನಿ ಆಗಿರ್ತಾರೆ. ಇವ್ರನ್ನ ಬಿಟ್ಟು ಅವರು ಹೊರಗಡೆ ಹೋಗ್ತಾರೆ. ಅವ್ರು ಆ ನಂತರದಲ್ಲಿ ಬೆಂಗಳೂರು ಕಡೆ ವಾಸ ಆಗಿದ್ದಾರೆ ಅಂತ ಹೇಳಿ ಸ್ಥಳೀಯರ ಅಭಿಪ್ರಾಯವಾಗಿದೆ. ಅವ್ರು ಹೋಗಿ ಸುಜಾತ ಭಟ್ ಮದುವೆಗೆ ಪುರಾವೆಗಳೇ ಇಲ್ಲ. ಅವ್ರು ಹೋಗಿ 1.5 ವರ್ಷಕ್ಕೆ ಪ್ರಭಾಕರ್ ಭಟ್ ಅವರು ತೀರೋದ್ಮೇಲೆ ಈ ಮನೆ ಏನಿದೆ ಅವ್ರ ಮೊದಲನೇ ಹೆಂಡತಿಯ ಮಗಳು ಬಂದ್ಬಿಟ್ಟು ಈ ಮನೆಯನ್ನ ಅವ್ರ ವಶಕ್ಕೆ ಪಡ್ಕೊಳ್ತಾರೆ. ಯಾಕಂದ್ರೆ ಸುಜಾತ ಭಟ್ ಮದುವೆ ಆಗಿರೋದಕ್ಕೆ, ಪ್ರಭಾಕರ್ ಬಾಳಿಗ ಅವ್ರನ್ನ ಮದುವೆ ಆಗಿರೋದಕ್ಕೆ ಯಾವುದೇ ರೀತಿಯಾದಂತಹ ಕಾನೂನು ಪತ್ರಗಳು ಇಲ್ಲದೆ ಇರೋದ್ರಿಂದ ಅವ್ರ ಮೊದಲನೇ ಮಗಳಿಗೆ ಈ ಆಸ್ತಿ ಅವ್ರಿಗೆ ಸಿಗತ್ತೆ. ಸುಜಾತ ಭಟ್ಗೆ ಮಗಳು ಇರಲೇ ಇಲ್ಲ. 1999ರಲ್ಲಿ ಪ್ರಭಾಕರ ಬಾಳಿಗ ಅವ್ರ ಜೊತೆ ಬಂದಂತ ಸುಜಾತ ಭಟ್ ಅವರು 2007-8ರಲ್ಲಿ ಇವ್ರನ್ನ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಇವರು ತೀವ್ರ ಮದ್ಯವ್ಯಸನಿ ಆಗಿರ್ತಾರೆ. ಯಾರು ಪ್ರಭಾಕರ್ ಬಾಳಿಗ ಅನ್ನೋರು ತೀವ್ರ ಮದ್ಯವ್ಯಸನಿ ಆಗಿರ್ತಾರೆ. ಇವ್ರನ್ನ ಬಿಟ್ಟು ಅವರು ಹೊರಗಡೆ ಹೋಗ್ತಾರೆ. ಅವ್ರು ಆ ನಂತರದಲ್ಲಿ ಬೆಂಗಳೂರು ಕಡೆ ವಾಸ ಆಗಿದ್ದಾರೆ ಅಂತ ಹೇಳಿ ಸ್ಥಳೀಯರ ಅಭಿಪ್ರಾಯವಾಗಿದೆ. ಅವ್ರು ಹೋಗಿ 1.5 ವರ್ಷಕ್ಕೆ ಪ್ರಭಾಕರ್ ಭಟ್ ಅವರು ತೀರೋದ್ಮೇಲೆ ಈ ಮನೆ ಏನಿದೆ ಅವ್ರ ಮೊದಲನೇ ಮಕ್ಕಳಾಗಿರೋಂಥದ್ದು ಯಾವುದೂ ಸುದ್ದಿಗಳಿಲ್ಲ. ಇವ್ರೀಗ ಮಗಳು ಕಾಣಾಗಿದ್ದಾಳೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಸುದ್ದಿ. ಬಾಕಿದ್ದೆಲ್ಲ ಮಂಜುನಾಥ ಸ್ವಾಮಿಗೆ ಗೊತ್ತಿರಬೇಕು. ನಮಗ್ ಗೊತ್ತಿರೋ ಪ್ರಕಾರ ಇಷ್ಟೊಂದು ಹೇಳ್ತೀವಿ. ಅವರು 99ರಲ್ಲಿ ಬಂದು ಪ್ರಭಾಕರ್ ಜೊತೆ ವಾಸ ಇದ್ರು. ಅವ್ರು ಹೇಳೋದು 2003ರಲ್ಲಿ ಮಗಳು MBBS ಓದ್ತಾ ಇದ್ಲು ಮಣಿಪಾಲಲ್ಲಿ. ಆ ಟೈಮಲ್ಲಿ ಸ್ನೇಹಿತರ ಜೊತೆ ಧರ್ಮಸ್ಥಳಕ್ಕೆ ಹೋದಾಗ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಆರೋಪ ಮಾಡಿದ್ದಾರೆ. ಈಗ ಆ ಟೈಮಲ್ಲಿ 2003ರಲ್ಲಿ ಅವ್ರು ರಿಪನ್ಪೇಟೆ ವಾಸ ಇದ್ರಲ್ವಾ, ನಿಮ್ ಸಂಘ ಸಂಸ್ಥೆಲ್ಲ ನಿಮಗೆ ಸಿಗ್ತಾ ಇದ್ರು. ಅವರು ಸಿಗ್ದವಾಗ ಯಾವಾಗಲಾದ್ರೂ ನಮ್ಮ ಮಗಳು ಮಿಸ್ಸಿಂಗ್ ಅಂತ ಏನಾದ್ರು ಹೇಳಿದ್ರೆ? ಇಲ್ಲ, ಯಾವುದೇ ರೀತಿಯಲ್ಲೂ ಅವರಿಗೆ ಮಕ್ಕಳು ನಾವು ನೋಡೇ ಇಲ್ಲ.
ಪ್ರಭಾಕರ್ ಬಾಳಿಗ ಸುಜಾತ ಭಟ್ಗೆ ಮಕ್ಕಳೇ ಇರಲಿಲ್ಲ ಅಂತ ರಿಪ್ಪನ್ಪೇಟೆಯ ಜನರು ಹೇಳ್ತಿದ್ದಾರೆ. ಹಾಗಾದ್ರೆ ಅನನ್ಯ ಭಟ್ ಯಾರು ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.